ಓಂ ಶ್ರೀ ಮಡಿವಾಳ ಮಾಚಿದೇವಾಯ ನಮಃ. ನಾನು ವಿಜಯಲಕ್ಷ್ಮಿ ಅಂಜನಪ್ಪ, ಕರ್ನಾಟಕ ರಾಜ್ಯ ಮಡಿವಾಳರ ಮಹಿಳಾ ರಾಜ್ಯಾಧ್ಯಕ್ಷರು. ದಿನಾಂಕ 16/3/2026 ಬೆಳಿಗ್ಗೆ 8 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಅಹೋರಾತ್ರಿ ಧರಣಿಗೆ ನಮ್ಮ ಗುರುಗಳಾದ ಬಸವ ಮಾಚಿದೇವರವರು, ಚಿತ್ರದುರ್ಗ ಮಠ ಮಾಚಿದೇವರವರು ಆಗಮಿಸಲಿದ್ದು, ಅವರ ಒಂದು ಮುಖಂಡತ್ವದಲ್ಲಿ ಹಾಗೆಯೇ ಏನು ಉತ್ತರ ಕರ್ನಾಟಕದ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಕೆ ಹನುಮಂತಪ್ಪನವರು, ವೀರಗಂಟಿ ಮಡಿವಾಳರು, ಹಾಗೆ ಏನು ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಉತ್ತರ ಕರ್ನಾಟಕದ ಸಂಘದ ಪದಾಧಿಕಾರಿಗಳು, ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳರ ಮಹಿಳಾ ಸಂಘದ ಮಹಿಳಾ ಪದಾಧಿಕಾರಿಗಳು, ಹಾಗೆ ಎಲ್ಲರೂ ಕೂಡ ಸೇರಿ ಏನು ಬೆಂಗಳೂರಿನಲ್ಲಿ ನಡೆಯುವಂತಹ ಪರಿಶಿಷ್ಟ ಜಾತಿಯ ಒಂದು ಏನು ಅಹೋರಾತ್ರಿ ಧರಣಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಹಾಗೆ ಕೂಡ ನೀವು ಕೂಡ ರಾಜ್ಯದಲ್ಲಿರುವಂತಹ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ನಿಮ್ಮಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾವು ಇಷ್ಟು ವರ್ಷ ಅಂದರೆ 21ನೇ ಶತಮಾನ ಬಂದರೂ ಕೂಡ ನಮ್ಮಲ್ಲಿ ಒಂದು ವಿಧಾನಸೌಧಕ್ಕೆ ಮೆಟ್ಟಿಲು ಏರೋಕ್ಕೆ ಆಗಿಲ್ಲ. ಕಾರಣ ಇಷ್ಟೇ, ನಮ್ಮಲ್ಲಿ ಏನು ಸಂಘಟನೆಯ ಒಂದು ಕೊರತೆ ಇದೆ. ಸಂಘಟನೆಯ ಮುಖಾಂತರ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಹಾಗೆಯೇ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸೋದ್ರಿಂದ ನಾವು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬೆಳೀಲಿಕ್ಕೆ ಮೂಲ ಕಾರಣ ಆಗ್ತದೆ. ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಪೂರಕವಾಗಿ ಇರೋವಂಥ ಒಂದು ವಿಚಾರ, ನಮ್ಮ ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೇಳಿ ನಮ್ಮ ಮಕ್ಕಳಿಗೆ, ಮುಂದಿನ ನಮ್ಮ ಯುವ ಪೀಳಿಗೆಗೆ ನಾವು ಇವತ್ತೇನು ಒಂದು ಕೊಡುಗೆ ಕೊಡ್ತೀವಿ ಅಂತ ಅಂದರೆ ಅದು ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸೋದೇ ಒಂದು ದೊಡ್ಡ ಕೊಡುಗೆ. ಆಸ್ತಿ ಮಾಡೋದು, ಅಂತಸ್ತು ಮಾಡೋದು ಅಂತ ಅಲ್ಲ. ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದ್ರು ಸಾಕು, ನಮಗೇನು ಎಲ್ಲ ಸವಲತ್ತುಗಳು ಎಲ್ಲ ಸಿಗುತ್ತೆ ಅಂತ ನಾನು ಏನು ನಿಮಗೆ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ನೀವು ರಾಜ್ಯದಲ್ಲಿರುವಂತಹ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕಾಗಿ, ಯಾಕೆಂದರೆ ಬಸ್ ಕೂಡ ಫ್ರೀ ಇರೋದರಿಂದ ಇಲ್ಲೇ ಅಕ್ಕಪಕ್ಕ ಇರುವಂಥವರು ಯಾರು ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ನೀವುಗಳೆಲ್ಲ ತಾವೇ ವೈಯಕ್ತಿಕವಾಗಿ ಬಸ್ಗಳ ಮುಖಾಂತರ ಬಂದು ಇಲ್ಲೇ ಪಕ್ಕದಲ್ಲಿ ಇರುವಂತಹ ಫ್ರೀಡಂ ಪಾರ್ಕಿಗೆ ಬರ್ಬೋದು. ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ, ಇದು ನನ್ನ ಮನವಿ. ಹಾಗೆಯೇ ಈ ನನ್ನ ಮನವಿಯನ್ನು ಎಲ್ಲರೂ ಕೂಡ ಫಾರ್ವರ್ಡ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಫಾರ್ವರ್ಡ್ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಯಾಕೆಂದರೆ ನಮ್ಮ ಮಡಿವಾಳ ಸಮಾಜದಲ್ಲಿ ಏನಾಗ್ತಾ ಇದೆ, ಯಾವುದೇ ರೀತಿಯ ಒಂದು ಅನ್ಯಾಯ, ಎಲ್ಲೇ ಅನ್ಯಾಯ ಆದ್ರೂ ಕೂಡ ಒಂದು ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂದರೆ ಬೇರೆಯವರ ಮೇಲೆ ಅವಲಂಬಿತರಾಗಿರಬೇಕು. ಹಾಗಾಗಿ ನಮಗೆ ನ್ಯಾಯ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಮತ್ತೆ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಾವೆಲ್ಲರೂ ಕೂಡ ಏನು ಕುಟುಂಬ ಸಮೇತವಾಗಿ ಬಂಧುಗಳು ಬರಬೇಕು. ಅದು ಯಾಕೆ ಅಂತ ಅಂದರೆ ಇವತ್ತು ನ್ಯಾಯ ಸಿಗಬೇಕು ಅಂದರೆ, ಯಾಕೆಂದರೆ ಡಾಕ್ಟರ್ ಅನ್ನಪೂರ್ಣಮ್ಮನವರ ವರದಿ ತಯಾರಾಗಿ ಏನು ಯಡಿಯೂರಪ್ಪನವರ ಕಾಲದಲ್ಲಿ ಅದು ವರದಿಯನ್ನು ಮಾಡಿಸ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರು ಏನು ಇದು ಡಾಕ್ಟರ್ ಅನ್ನಪೂರ್ಣಮ್ಮನವರ ವರದಿಯನ್ನು ಸಿದ್ಧಪಡಿಸ್ತಾರೆ. ಡಾಕ್ಟರ್ ಅನ್ನಪೂರ್ಣಮ್ಮನವರು ಇಡೀ ರಾಜ್ಯದಲ್ಲಿ ಅವರು ಓಡಾಡಿ ಏನು ನಮ್ಮ ಜಾತಿಯ, ನಮ್ಮ ಸಮಾಜದ ಸ್ಥಿತಿಗತಿಗಳನ್ನು ಅವರು ಒಂದು ಏನು ಪುಟಗಳಲ್ಲಿ, ನೂರಾರು ಪುಟಗಳಲ್ಲಿ ಅವರು ಅದನ್ನು ದಾಖಲಾತಿ ಮಾಡಿರ್ತಾರೆ. ಹಾಗಾಗಿ ನೀವು ಅದನ್ನು ಮನವಿನ ನಾವು ತಲುಪ್ಸೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಏನಾಗ್ತಾಯಿದೆ, ನಾನಾ ನೀನಾ ಅಂತ ಹೇಳಿ ಇದನ್ನು ತಲುಪಿಸೋ ಒಂದು ವಿಚಾರದಲ್ಲಿ ಏನು ತಲುಪಿದರೂ ಕೂಡ ವಿಧಾನಸೌಧದಲ್ಲಿ ಅಲ್ಲೇ ಒಂದು ಆ ಮೂಲೆಯಿಂದ ಈ ಮೂಲೆ ಓಡಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಅದರಲ್ಲಿ ಇರೋ ಒಂದು ವಿಚಾರನ ನಾವು ಏನು ನಮಗೆ ಪ್ರಾಕ್ಟಿಕಲಾಗಿ ನಮಗೆ ಸಿಗಬೇಕು ಅಂತ ಅಂದರೆ ನಮಗೆ ಸವಲತ್ತು ಸಿಗಬೇಕು. ಸರ್ಕಾರದಿಂದ ನೇರವಾಗಿ ಬರುತ್ತೆ, ಯಾರ ರೆಕಮೆಂಡೇಷನ್ ಇರೋಲ್ಲ ನಾವು ಪರಿಶಿಷ್ಟ ಜಾತಿಗೆ ಸೇರಿದ್ರೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸ್ವಾಮೀಜಿಯವರು ಏನು ಬಸವ ಮಾಚಿದೇವರವರ ಒಂದು ಅನುಗ್ರಹ, ಹಾಗೆ ನಮ್ಮ ಕುಲಗುರುಗಳ ಅನುಗ್ರಹ ಏನು ಆಶೀರ್ವಾದ ಆಗಿದೆ ಅನ್ಕೋತೀನಿ. ಯಾಕೆ ಅಂತ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸರಿ ಧರಣಿಯಲ್ಲಿ ಭಾಗಗೊಳ್ತಾ ಇದ್ದಾರೆ. ಹಾಗಾಗಿ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಮತ್ತು ಈ ವಿಚಾರವನ್ನು ನಾನು ಮಾತಾಡಿದಂತಹ ಒಂದು ಸಂದೇಶವನ್ನು ದಯವಿಟ್ಟು ಮನವಿಯನ್ನು ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ
ಫಾರ್ವರ್ಡ್ ಮಾಡ್ತೀರಾ ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.